ಸರ್ ನಮಸ್ಕಾರ. ನಮಸ್ತೆ. ಅದು ನಿಮ್ಮ AW ಚಾನಲ್ ಜನರ ಅಭಿಪ್ರಾಯ ವಿಡಿಯೋ ಜನರಿಗಾಗಿ ಅಂದ್ಬಿಟ್ಟು ನೀವು ಹೇಳೋದಾದರೆ ಹೇಳೋಕ್ಕಿಂತ ಇಷ್ಟಪಡೋ ನಿಮ್ಮ ಒಂದು ಅಭಿಪ್ರಾಯಗಳು. ಇವತ್ತು ನೆಕ್ಸ್ಟ್ ಎಲೆಕ್ಷನ್ ಬರ್ತಾಯಿದೆ, ಅದರಲ್ಲಿ ಬಂದ್ಬಿಟ್ಟು ಜಾತಿ ಮೇಯ್ನ್ ಇಂಪಾರ್ಟೆಂಟಾಗಿ ಇಟ್ಟು ಎಲೆಕ್ಷನ್ ಮಾಡ್ತಾರಾ ಇಲ್ಲ ಹೇಗೆ ಸರ್? ಯಾವುದೇ ಪಕ್ಷ ಇರಲಿ ಜಾತಿ ಅನ್ನೋದು ಡಾಮಿನೆಂಟ್ ಫ್ಯಾಕ್ಟರ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇಂಡಿಯಾದಲ್ಲಿ ಜಾತಿ ಬ್ಯಾಕ್ಗ್ರೌಂಡ್ ಇಲ್ಲದೇ ಇದುವರೆಗೂ ನಡೆದಿರೋವಂಥ ಎಲ್ಲ ಎಲೆಕ್ಷನ್ಗಳನ್ನು ನೋಡಿದಾಗ ಕ್ಯಾಸ್ಟನ್ನು ಬಿಟ್ಟು ನಡೆದಿರೋದು ಬಹಳ ಕಡಿಮೆ. ಎಲ್ಲೋ ಒಂದೊಂದು ಕ್ಷೇತ್ರಗಳಲ್ಲಿ ಕಾಸ್ಟನ್ನು ಪರಿಗಣಿಸ್ದೇ ಟಿಕೆಟ್ ಕೊಟ್ಟು ಗೆದ್ದಿರೋ ಅಭ್ಯರ್ಥಿಗಳು ಇರಬಹುದು, ಬಟ್ ಅದು ತುಂಬ ಕಡಿಮೆ. ನನಗನ್ಸೋ ಹಾಗೆ, ನಾನು ನೋಡಿರೋ ಹಾಗೆ, ನನ್ನ ಅನುಭವಕ್ಕೆ ಬಂದಿರೋ ಹಾಗೆ ಒಂದು 75 to 80% ಎಲ್ಲ ಕ್ಷೇತ್ರಗಳಲ್ಲೂ ಕೂಡ, ಅದು ವಿಧಾನಸಭಾ ಎಲೆಕ್ಷನ್ ಇರಲಿ, ಲೋಕಸಭಾ ಇರಲಿ, ಲೋಕಲ್ ಬಾಡೀಸ್ ಎಲೆಕ್ಷನ್ ಇರಲಿ, ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭಾ ಎಲೆಕ್ಷನ್ವರೆಗೂ ಕೂಡ ಪ್ರತಿಯೊಂದನ್ನು ಕಾಸ್ಟ್ ಬೇಸ್ ಮೇಲೇ ಟಿಕೆಟ್ ಕೊಡೋದು ಮತ್ತು ಆ ಮೂಲಕ ಎಲೆಕ್ಷನ್ಗೆ ಎಲ್ಲದನ್ನೂ ನೋಡ್ತಾ ಇದ್ದೀವಿ. ಕ್ಯಾಸ್ಟ್ ಇದ್ರೇ ಜನಗಳು ಕೂಡ ಅದನ್ನು ನೋಡ್ತಾರೆ. ಜನಗಳು ಓಟ್ ಹಾಕೋರು ಕೂಡ ಕಾಸ್ಟನ್ನು ನೋಡಿ ಓಟ್ ಹಾಕುವಂಥದ್ದನ್ನು ನಾವು ನೋಡ್ತಾ ಬರ್ತಾಯಿದ್ದೀವಿ. ಸೊ ಜೊತೆಗೆ ಎಟ್ ದಿ ಸೇಮ್ ಟೈಮ್ ದುಡ್ಡು ಮಾಮೂಲಿ ಗೊತ್ತಿದೆ, ಎಲೆಕ್ಷನಲ್ಲಿ ದುಡ್ಡು ಹೇಗೆ ಕೆಲಸ ಮಾಡುತ್ತೆ ಅಂತ, ಅದನ್ನು ಹೇಳಬೇಕಾಗಿಲ್ಲ. ಈಗ ನೀವು ನಿಮ್ಮ ಒಂದು ಗೆಳೆಯ ಇರಲಿ ಏನೋ ಒಂದು ಮಾಡ್ತೀರಾ, ಒಂದು ಹಬ್ಬನೋ ಏನೋ ಒಂದು, ಆವಾಗ ನಿಮಗೆ ಗೊತ್ತಾಗುತ್ತೆ ಅವನು ಸುಮ್ಮನೆ ವೇಸ್ಟ್ ಮಾಡ್ತಾವನೆ, ಒಂದು ಇಷ್ಟೆಲ್ಲ ದುಡ್ಡು ಲಾಸ್ ಮಾಡಿ ಏನು ಅವನ ಹೆಸರಿಗಾಗಿ ಮಾಡ್ತಾವನೆ ಅಂತ ನಿಮಗೆ ಗೊತ್ತಾದಾಗ ನೀವು ಆಟೋಮೆಟಿಕಲಿ ನೀವು ಕೂತ್ಕೋ, ನಾ ಆರಾಮಾಗಿ ಮುಂದುವರಿಸ್ತೀನಿ ಅಂದ್ಬಿಟ್ಟು ನೀವು ಇನಿಷಿಯೇಟಿವ್ ತಗೋತೀರಾ. ಅಲ್ಲ, ಈಗ ದುಡ್ಡು ಆ ಥರ ಇನಿಷಿಯೇಟಿವ್ ರಾಜಕೀಯದಲ್ಲಿ ತಗೊಳ್ಳೋದು ಮುಂದೆ ಬರೋಲ್ವಲ್ಲ? ಆದರೆ ಅಂತ ಸರ್, ಅಲ್ಲ, ಅದು ಗೊತ್ತಿರೋ ಹಾಗೆ ಯಾರಾದರೂ ಒಬ್ಬರು ಖರ್ಚು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲೋ ತುಂಬ 1% or 2% ಜನ ಸ್ವಾರ್ಥ ಇಲ್ಲದೇ ಖರ್ಚು ಮಾಡ್ಬೋದು. ಅವರು ಏನೋ ಒಂದು ಸೇವೆ ಮಾಡಿಸ್ಬೋದು, ಅಥವಾ ಏನೋ ಒಂದು ಬಡವರಿಗಾಗಿ ಮತ್ತೊಂದು ಏನೋ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಂಡು ಏನೋ ಮಾಡ್ಬೋದು. ಬಟ್ ಅಂಥವ್ರ ಸಂಖ್ಯೆ ಎಷ್ಟು ಇದ್ದಾರೆ? 1 or 2%, ವಿದಿನ್ 10%, ಮ್ಯಾಕ್ಸ್ ಟು ಮ್ಯಾಕ್ಸ್ ವಿದಿನ್ 10% ಇರ್ಬೋದು. ಈ 90% ಜನ ಏನೋ ಒಂದು ಹಿಂದ್ಗಡೆ ಒಂದು ಸ್ವಾರ್ಥ ಇರುತ್ತೆ. ಮುಂದೆ ನಾನು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತೀನೋ, ಇನ್ನೇನೋ ಒಂದು ಲಾಭ ಸಿಗುತ್ತೋ, ನಾನು ಗುರುತಿಸ್ಕೊಳ್ತೀನೋ, ವೇದಿಕೆ ಸಿಗುತ್ತೋ, ಈ ಎಲ್ಲ ಇಟ್ಕೊಂಡು ಮಾಡೋವಂಥದ್ದನ್ನು ನೋಡ್ತಾನೆ ಇದ್ದೀವಿ. ಬಟ್ ನೀವು ಇದನ್ನು ಕೇಳಿರೋದು ತುಂಬ ಒಳ್ಳೇದು. ಬಟ್ ಏನಂದರೆ ಜನಗಳು ಅರ್ಥ ಮಾಡ್ಕೋಬೇಕು. ನಾವು ಯಾಕೆ ಎಲ್ಲ ಇದರಲ್ಲೂ ಇದೆಯಲ್ಲ ಸರ್, JDS ಆಗಲಿ ಇಲ್ಲ ಕಾಂಗ್ರೆಸ್ ಆಗಲಿ, ಎಲ್ಲದರಲ್ಲೂ ಹಿಂದುತ್ವ ಅನ್ನೋದಿದೆ. ಮತ್ತು ಅದು ಇನ್ನೂ ಹೇಗೆ ಅಂತ ಕಂಪ್ಲೀಟ್ ಒಂದೇ ರಾಜ್ಯಕ್ಕೆ ಹಿಂದುತ್ವ ಅಲ್ಲ, ಹಿಂದುತ್ವ ಅನ್ನೋದು ಬಿಡಿ, ಅದು ತುಂಬ ದೊಡ್ಡ ವಿಚಾರ. ಅದು ಬೇಡ. ನಾವು ಅದನ್ನು ಪಕ್ಷಗಳಿಗೆ ಸೀಮಿತ ಮಾಡಿ ಹೇಳೋದು ಬೇಡ. ಅದು ಯಾಕಂದರೆ ಅದ್ರದ್ದು ಪಾವಿತ್ರತೆ ಕಳೆದೋಗುತ್ತೆ. ಬೇಡ. ಹಿಂದುತ್ವ ಬೇಡ ಸರ್, ಪಾಯಿಂಟ್ ಅದ್ರ ಪಾವಿತ್ರತೆ ಕಳೆದೋಗುತ್ತೆ. ಬೇಡ. ಹಿಂದುತ್ವ ಅನ್ನೋದು ತುಂಬ ದೊಡ್ಡದು. ಅದು ಅದರಲ್ಲಿ ಎಲ್ಲರನ್ನೂ ತನ್ನಲ್ಲಿ ಸೇರಿಸ್ಕೊಳ್ಳೋವಂಥ ಗುಣ ಇದೆ. ಹಿಂದುತ್ವದಲ್ಲಿ ಇಡೀ ಪ್ರಪಂಚವನ್ನೇ ತನ್ನಲ್ಲಿ ಸೇರಿಸ್ಕೊಳ್ಳೋವಂಥ ಗುಣ ಇದೆ. ಸನಾತನ ಧರ್ಮಕ್ಕೆ ಎಲ್ಲರನ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಗುಣ ಇದೆ ಅಲ್ವಾ? ಸೊ ರಾಜಕೀಯ ಪಕ್ಷಗಳದನ್ನು ಬಳಸ್ಕೊಂಡ್ರೆ ಸೀಮಿತ ಉದ್ದೇಶಕ್ಕೆ ಬಳಸ್ಕೊಳ್ತಾರೆ ಅಷ್ಟೇ. ಅದು ಯಾರಾದರೂ ಬಳಸ್ಕೊಳ್ಳಿ, ಇರಲಿ. ಅಟ್ಲೀಸ್ಟ್ ಜನಗಳಿಗೆ ಒಂದು ಅವೇರ್ನೆಸ್ ಬರ್ತಾ ಇದೆ. ಸನಾತನ ಧರ್ಮ ಅನ್ನೋದೊಂದಿದೆ, ಇದರಿಂದ ಒಳ್ಳೆಯದಾಗತ್ತೆ, ಇದು ಏನೋ ಒಂದು ಒಳ್ಳೆಯದನ್ನು ಕೊಡುತ್ತೆ ಪ್ರಪಂಚಕ್ಕೆ ಅನ್ನೋದು ಬರ್ತಾ ಇದೆಯಲ್ಲ, ಅದು ದೊಡ್ಡ ವಿಚಾರ. ಅಷ್ಟರ ಮಟ್ಟಿಗೆ ಹೇಳಬಲ್ಲೆ, ದೊಡ್ಡ ವಿಚಾರ. ಈ ಮೂಲಕನಾದರೂ ಬರ್ತಿದೆ ಅನ್ನೋದು ಇದೆಯಲ್ಲ, ಅದು ದೊಡ್ಡ ವಿಚಾರ. ಆಯಿತಾ ಸರ್? ನೀವು ಆಗಲೇ ಹೇಳಿದ್ರೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಮೋದಿಯವ್ರು ಬಿಡಿ, ಯಾವ ದೇವತಾ ಮನುಷ್ಯ ಆತ, ಬಿಡಿ, ಅವ್ರ ಬಗ್ಗೆ ಏನು ಹೇಳೋದು. ಯಾರನ್ನಾರು ಪ್ರಪಂಚದಲ್ಲಿ ಇವತ್ತು ದೇವರ ಅವತಾರ ಇದೆ ಅಂತ ಹೇಳಿದ್ರೆ ಫಸ್ಟ್ ಕಾಣಿಸ್ಕೊಳ್ಳೋದೇ ಮೋದಿ. ಎರಡನೇದು ಯೋಗಿ ಅಂತ ಹೇಳ್ಬೋದು. ಹಾಗೆ ಯಾರು ಸ್ವಾರ್ಥರಹಿತವಾಗಿ ಸೇವೆ ಮಾಡ್ತಾ ಇದ್ದಾರೆ ಅವ್ರನ್ನ ಗುರುತಿಸ್ಬೋದು. ಈ ಸಲ ಅಮಿತ್ ಶಾ ಅವರು ಬರ್ತಾರೆ. ಆಮೇಲೆ ಸ್ವಾರ್ಥರಹಿತವಾಗಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ. ಮೋದಿಯವರಂತೂ ಬಿಡಿ, ಆತ ದೇವತಾ ಮನುಷ್ಯ, ಎರಡು ಮಾತಿಲ್ಲ. ಬಿಡಿ, ಬರ್ತಾರೆ ಸರ್ ಮೋದಿ ಖಂಡಿತ. 2024 ಎಲೆಕ್ಷನಲ್ಲಿ ಡೆಫಿನೆಟ್ ಆ ಜಾಗಕ್ಕೆ ಅದೇ ಥರ ಮೋದಿ ಅವ್ರ ಥರ ಯೋಗಿನೇ ಬರಬೇಕು. ಯೋಗಿನೇ ರೈಟ್ ಪರ್ಸನ್, ಸೂಟಬಲ್ ಪರ್ಸನ್. ಆ್ಯಂಡ್ ಎಲ್ಲ ರೀತಿಯಲ್ಲೂ ಭಾರತನ ತುಂಬ ಚೆನ್ನಾಗಿ ಕೊಂಡೊಯ್ಯೋದ್ರಲ್ಲಿ ಯೋಗಿ.